ಸಿಟಿ ರವಿ ಸದ್ಯಕ್ಕೆ ಸಿಟಿ ರವಿ ಅವರಿಗೆ ನ್ಯಾಯಾಲಯ ಬೇಲ್ ಕೊಡುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಕೂಡ ನಿರ್ಧರಿತವಾಗುತ್ತೆ. ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು, ನಾನು ದೂರು ಕೊಟ್ಟರೆ FIR ರಿಜಿಸ್ಟರ್ ಆಗಿಲ್ಲ, ನನ್ನ ಮೇಲೆ ಪಿತೂರಿ ಮಾಡಲಾಗಿದೆ. ಸಿಟಿ ರವಿ ಅವರ ವಾದ ಇದು. ಕೋರ್ಟ್ನಲ್ಲಿ ಬಿಜೆಪಿಯ ನಾಯಕರು ನಿಂತು ಸಿಟಿ ರವಿ ಅವರಿಗೆ ಧೈರ್ಯ ತುಂಬೋ ಕೆಲಸ ಮಾಡ್ತಿದ್ದಾರೆ. ಆರ್ ಅಶೋಕ್ ಅವರಿದ್ದಾರೆ, ವಿಜಯೇಂದ್ರ ಅವರಿದ್ದಾರಂತೆ. ಅತ್ತ ಸಿಟಿ ರವಿ ಅವರನ್ನ ಸಮಾಧಾನ ಪಡಿಸಿದ್ದಾರೆ. ಇದೀಗ ಸಿಟಿ ರವಿ ಅವರು ತಮಗಾದ ಅನ್ಯಾಯದ ಬಗ್ಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳ್ತಿದ್ದಾರೆ. ಕೋರ್ಟ್ನಲ್ಲಿ ಸಿಟಿ ರವಿ ಅವರಿಂದ ಜಡ್ಜ್ಗೆ ಆದ ಘಟನೆಗಳ ಬಗ್ಗೆ ವಿವರಣೆಯನ್ನ ನೀಡಲಾಗ್ತಾ ಇದೆ. ಖಾನಾಪುರದಲ್ಲಿ ವಕೀಲರ ಭೇಟಿಗೂ ಕೂಡ ನನಗೆ ಅವಕಾಶ ಕೊಡಲಿಲ್ಲ. ಅಶೋಕ್ ಅವರು ಬಂದು ಗಲಾಟೆ ಮಾಡಿದ ಮೇಲೆ ವಕೀಲರನ್ನು ಒಳಗೆ ಬಿಟ್ಟರು. ರಿಪಬ್ಲಿಕ್ ಕನ್ನಡಕ್ಕೆ ಇದಕ್ಕೆ ಸಂಬಂಧಪಟ್ಟ ದೃಶ್ಯಗಳು ಕೂಡ ನಿನ್ನೆ ರಾತ್ರಿ ಲಭ್ಯವಾಗಿತ್ತು. ಅದನ್ನು ವೀಕ್ಷಕರು ಗಮನಿಸಿದ್ದೀರಿ ಕೂಡ. ವಕೀಲರ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ ಅನ್ನೋದು ದೃಶ್ಯಗಳಂತೂ ಹೌದು ಅನ್ನೋ ರೀತಿಯಲ್ಲೇ ಇತ್ತು. ಒಂದು ಕಡೆ ಕೋರ್ಟ್ನಲ್ಲಿ ಸಿಟಿ ರವಿ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದರ ಕುರಿತಾದ ಕುತೂಹಲ ಆದರೆ, ಇನ್ನು ರಾಜ್ಯಾದ್ಯಂತ ಇವತ್ತು ಕೂಡ ಪ್ರತಿಭಟನೆ. ಬಿಜೆಪಿ ಕಚೇರಿ ಮುತ್ತಿಗೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರಂತೆ ಕಾಂಗ್ರೆಸ್ನ ಕಾರ್ಯಕರ್ತರು. ಬಿಜೆಪಿ ಕಚೇರಿಯತ್ತ ಹೊರಟಿದೆ ಕೈಪಡೆ. ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಮುತ್ತಿಗೆಯನ್ನ ಹಾಕಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಬ್ಬ ಮಹಿಳೆ, ಅದರಲ್ಲೂ ಸಚಿವೆ, ಆಕೆಗೆ ಓಪನ್ ಸೆಷನ್ನಲ್ಲಿ ಅಶ್ಲೀಲವಾಗಿ ಬೈದ್ರು ಸಿಟಿ ರವಿ ಅನ್ನೋದನ್ನ ಖಂಡಿಸಿ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಆಗಿರೋದು, ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿರೋದು, ಇದೀಗ ಕೋರ್ಟ್ನ ಮುಂದೆ ಅವರನ್ನ ಹಾಜರುಪಡಿಸಿದ್ದು, ಇದೆಲ್ಲವೂ ಕೂಡ ಕಾನೂನಾತ್ಮಕ ಪ್ರಕ್ರಿಯೆಗಳಾದ್ರೆ ಈ ಪ್ರೊಟೆಸ್ಟು ಇತ್ಯಾದಿ ಎಲ್ಲ ರಾಜಕೀಯ ನಡೆಗಳು. ಕೋರ್ಟ್ನಲ್ಲಿ ಸಿಟಿ ರವಿ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನನ್ನ ಕೊಲೆಗೆ ಷಡ್ಯಂತರವನ್ನ ಮಾಡಲಾಗಿತ್ತು, ನನ್ನನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಷಡ್ಯಂತರ ಮಾಡಲಾಗಿತ್ತು ಅನ್ನೋದು ಸಿಟಿ ರವಿ ಅವರ ಆರೋಪ. ನಿನ್ನೆ ಸುವರ್ಣಸೌಧದ ಒಳಗೆ ನುಗ್ಗಿದ ಕಿಡಿಗೇಡಿಗಳು ಸಿಟಿ ರವಿ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾರ್ ಮೇಲೆ ಮುಗಿಬಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗೋ ಸಂದರ್ಭದಲ್ಲೂ ಕೂಡ ಅಲ್ಲಿ ಬಹಳಷ್ಟು ತಳ್ಳಾಟ ನೂಕಾಟ ಆಗಿದ್ದನ್ನ ಕೂಡ ಗಮನಿಸಿದ್ವಿ. ಇದೆಲ್ಲವನ್ನ ಕೂಡ ವಿವರಿಸ್ತಾ ಇದ್ದಾರೆ ಜಡ್ಜ್ನ ಮುಂದೆ ಸಿಟಿ ರವಿ. ಚಿಕ್ಕಮಗಳೂರಿಗೆ ನನ್ನ ಹೆಣ ಹೋಗುತ್ತೆ ಅಂತ ಹೇಳಿದ್ರು, ಯಾರದೋ ಡಿರೆಕ್ಷನ್ ಮೇಲೆ ನನ್ನನ್ನು ಸುತ್ತಾಡಿಸಿದ್ದಾರೆ. ಪೊಲೀಸರು ರಾತ್ರಿ ಇಡೀ ಸುತ್ತಾಡಿಸಿರೋದು ಯಾರದ್ದೋ ನಿರ್ದೇಶನದ ಮೇರೆಗೆ. ಸಿಟಿ ರವಿ ಅವರು ಜಡ್ಜ್ಗೆ ಹೇಳ್ತಿದ್ದಾರೆ, ನನ್ನನ್ನು ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ನನ್ನನ್ನು ಕೊಲೆ ಮಾಡಿ ಡೆಡ್ ಬಾಡಿನ ಚಿಕ್ಕಮಗಳೂರಿಗೆ ಕಳಿಸ್ಬೇಕು ಅನ್ನೋ ಇರಾದೆ ಇತ್ತು. ಹಾಗೇನೆ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಿದ್ರು. ಕೇವಲ ಇಷ್ಟು ಮಾತ್ರ ಅಲ್ಲ, ಇಡೀ ರಾತ್ರಿ ಪೊಲೀಸ್ ಠಾಣೆಯಲ್ಲಿ ಇರಿಸೋದನ್ನ ಬಿಟ್ಟು ಊರಿನಿಂದ ಊರು 3 ಜಿಲ್ಲೆ 3 ಜಿಲ್ಲೆಯನ್ನ ಸುತ್ತಾಡಿಸಿದ್ರು ಅಂತ ಹೇಳಿ ಸಿಟಿ ರವಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಆಲಿಸಿ ನ್ಯಾಯಾಲಯ ಯಾವ ರೀತಿಯಾದ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಹೆಣ್ಣು ಮಗಳಿಗೆ ಈ ರೀತಿಯಾಗಿ ಪರಿಷತ್ನಲ್ಲಿ ಮಾತನಾಡಿರೋದು, ಹೆಣ್ಣಿನ ಘನತೆಗೆ ಮಾಡಿದ ಅವಮಾನ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಾದ. ಮತ್ತೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪ್ರೊವೋಕೇಟಿವ್ ಆಗಿ ಮಾತನಾಡ್ತಾ ಇದ್ರು. ಕೊಲೆಗಾರ, ಕೊಲೆಗಡುಕ ಇತ್ಯಾದಿ ಪದಗಳಲ್ಲಿ ನಿಂದಿಸಿದ್ರು ಸಿಟಿ ರವಿ ಅವರನ್ನ. ಹೀಗಾಗಿ ನೀವು ಪ್ರೊವೋಕ್ ಆಗಿದ್ದೀರಿ ಅಂತ ಹೇಳಿ ಸಿಟಿ ರವಿ ಅವರು ಹೇಳಿದ್ರು. ಪ್ರಾಸ್ಟಿಟ್ಯೂಟ್ ಅಲ್ಲ ಅದು ಅನ್ನೋದು, ಫ್ರಸ್ಟ್ರೇಟ್ ಆಗಿದ್ದೀರಿ ಅನ್ನೋದನ್ನ ಹೇಳಿದೆ, ಪ್ರಾಸ್ಟಿಟ್ಯೂಟ್ ಅಲ್ಲ ಅನ್ನೋದು ಸಿಟಿ ರವಿ ಹಾಗೆ ಅವರ ಪರವಾದವರ ವಾದ. ಸದ್ಯಕ್ಕೆ ಸಿಟಿ ರವಿ ಅವರ ಕುರಿತಾದ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಸಿಟಿ ರವಿ ಅವರೇ ಖುದ್ದು ನ್ಯಾಯಾಧೀಶರಿಗೆ ಆದ ಘಟನೆಗಳನ್ನು ವಿವರಿಸ್ತಾ ಇದ್ದಾರೆ. ಬೇಕು ಅಂತ ನನ್ನನ್ನು ಜಿಲ್ಲೆಯನ್ನ ಸುತ್ತಿಸಿದ್ರು, ಬೇಕು ಅಂತ ನನ್ನ ಮೇಲೆ ಹಲ್ಲೆ ಆಗೋ ರೀತಿಯಲ್ಲಿ ಮಾಡಿದ್ರು, ಇದೆಲ್ಲವೂ ಕೂಡ ಯಾರದ್ದೋ ನಿರ್ದೇಶನದ ಮೇಲೆ ಆಗ್ತಾ ಇದೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ಸರ್ಕಾರ ಹಾಗೆ ಅದರ ಕೆಲ ನಾಯಕರ ಮೇಲೆ ಬೊಟ್ಟು ತೋರಿಸ್ತಾ ಇದ್ದಾರೆ ಸಿಟಿ ರವಿ. ಒಬ್ಬ ಜನಪ್ರತಿನಿಧಿ ಮೇಲೆ ಪರಿಷತ್ನಲ್ಲಿ, ಅದರಲ್ಲೂ ಕಲಾಪದ ಅವಧಿಯಲ್ಲಿ ಆದಂತಹ ಅವಹೇಳನಕಾರಿ ಹೇಳಿಕೆ, ಇದರ ವಿರುದ್ಧವಾಗಿ ದಾಖಲು ಒಬ್ಬ ಸಚಿವೆ ಮೇಲೆ. ಅದೇ ರೀತಿಯಲ್ಲಿ ಒಬ್ಬ ಪರಿಷತ್ ಸದಸ್ಯನ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಯಿತು ಅನ್ನೋದು ಕೂಡ ಅಷ್ಟೇ ಗಂಭೀರವಾದ ಆರೋಪ. ಸಭಾಪತಿ ಚೇಂಬರ್ನಲ್ಲಿ ನನಗೆ ಬೆದರಿಕೆ ಹಾಕಿದ್ರು, ಇದು ಮತ್ತೊಂದು ಗಂಭೀರ ಆರೋಪ.
ಡಿ.ಕೆ. ಶಿವಕುಮಾರ್ಗೆ ಹೆಬ್ಬಾಳ್ಕರ್ ಅವರಿಂದ ನನಗೆ ಬೆದರಿಕೆಯನ್ನ ಹಾಕಲಾಯಿತು. ಸಭಾಪತಿ ಚೇಂಬರ್ನಲ್ಲೇನೆ ಬೆದರಿಕೆ ಹಾಕಿದ್ರು ಅಂತ ಹೇಳ್ತಿದ್ದಾರೆ ಸಿ.ಟಿ. ರವಿ. ಈಗ ಸಭಾಪತಿಗಳ ಚೇಂಬರ್ನಲ್ಲಿ ನಿಜಕ್ಕೂ ಹಂಗಾಯ್ತಾ? ಬಹುಶಃ ಇದನ್ನ ಸಭಾಪತಿಗಳೇ ಉತ್ತರ ಕೊಡಬೇಕು. ಜೀವನದಲ್ಲಿ ಎಂದೂ ಕೂಡ ಮರೆಯೋಕ್ಕಾಗಲ್ಲ. ಈಗ ನನಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಸಭಾಪತಿಗಳ ಚೇಂಬರ್ನಲ್ಲೇನೆ ಬೆದರಿಕೆ ಹಾಕಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಡಿ.ಕೆ. ಶಿವಕುಮಾರ್. ಜೀವನದಲ್ಲಿ ಎಂದೂ ಮರೆಯದಂತೆ ಮಾಡ್ತೇವೆ ಅಂತ ಹೇಳಿದ್ದಾರಂತೆ. ಈಗ ನನಗೆ ಜೀವ ಬೆದರಿಕೆ ಹಾಕಿದ್ರು ಅಂತ ಸಿ.ಟಿ. ರವಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ನಿನ್ನೆಯಾದ ಘಟನೆಗಳ ಅವರ ವರ್ಷನ್ ಅನ್ನ ಹೇಳ್ತಿದ್ದಾರೆ. ಸಿ.ಟಿ. ರವಿ ಅವರ ವರ್ಷನ್ ಇದು. ಸಭಾಪತಿಗಳ ಚೇಂಬರ್ನಲ್ಲಿ ಕೂತು ಹೀಗೆಲ್ಲ ಮಾತನಾಡ್ಲಿಕ್ಕೆ ಸಾಧ್ಯನಾ? ಅದೊಂದು ಪ್ರಶ್ನೆ ಇದೆ. ಕಲಾಪದ ಅವಧಿಯಲ್ಲಿ ಅವಹೇಳನಕಾರಿಯಾಗಿ ಮಾತನಾಡ್ಬೋದು ಅಂತಂದ್ರೆ ಸಭಾಪತಿಗಳ ಕೊಠಡಿಯಲ್ಲಿ ಹಿಂಗೆಲ್ಲ ಮಾತನಾಡಿರಲಾರರು ಅಂತ ಹೇಳಿ ಭಾವಿಸೋದು ಕೂಡ ಕಷ್ಟ ಇದೆ. ಡಿ.ಕೆ. ಶಿವಕುಮಾರ್ ಹಾಗೆ ಹೆಬ್ಬಾಳ್ಕರ್ ಬೆದರಿಕೆಯನ್ನ ಹಾಕಿದ್ರು. ಪೊಲೀಸರ ವರ್ತನೆ ಕೂಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇವರಿಬ್ರು ಬೆದರಿಕೆ ಹಾಕ್ದಂಗೆನೆ ಪೊಲೀಸರು ಕೂಡ ನಡ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ ಅಂತ ಹೇಳಿ ಸಿ.ಟಿ. ರವಿ ಹೇಳ್ತಿದ್ದಾರೆ. ಜೀವಮಾನದಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಬೆದರಿಕೆ ಒಡ್ಡಿದ್ರು. ಅದೇ ರೀತಿಯಲ್ಲಿ ನಡ್ಕೊಂಡ್ರಲ್ಲ ಪೊಲೀಸರು. ಅವರಿಬ್ಬರ ಇನ್ಸ್ಟ್ರಕ್ಷನ್ಸ್ ಮೇಲೇನೆ ಪೊಲೀಸರು ಆ ರೀತಿಯಾಗಿ ನಡ್ಕೊಂಡ್ರ ಅನ್ನೋ ಅನುಮಾನ ನನಗಿದೆ ಅನ್ನೋದು ಸಿ.ಟಿ. ರವಿ ಅವರ ಮಾತು. ಕೋರ್ಟ್ನಲ್ಲಿ ಸಿ.ಟಿ. ರವಿ ಅವರು ನ್ಯಾಯಾಧೀಶರ ಸಮ್ಮುಖದಲ್ಲಿ ನಿನ್ನೆ ಆದ ಘಟನೆಗಳ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಜೀವ ಬೆದರಿಕೆಯನ್ನ ಹಾಕಿದ್ರು, ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಪೊಲೀಸರು ಕೂಡ. ಡಿ.ಕೆ. ಶಿವಕುಮಾರ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಣತಿಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋ ಅನುಮಾನ ಇದೆ. ಸಿ.ಟಿ. ರವಿ ಅವರ ಹೇಳಿಕೆಗಳಿದು. ನ್ಯಾಯಾಲಯ ಇದನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಎಲ್ಲವೂ ಸುಗಮವಾಗಿ ನಡೆದಿದ್ರೆ ಬೆಳಗಾವಿಯ ಅಧಿವೇಶನ ಶಾಂತ ರೂಪದಲ್ಲಿ ಮುಗಿದು ಇಷ್ಟೊತ್ತಿಗೆ ಜನಪ್ರತಿನಿಧಿಗಳೆಲ್ಲ ತಮ್ಮ ತಮ್ಮ ಊರುಗಳಿಗೆ ಅಥವಾ ಬೆಂಗಳೂರಿಗೆ ವಾಪಸ್ ಬಂದು ತಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಯಲ್ಲಿ ತೊಡಗಬೇಕಾಗಿತ್ತು. ನಿನ್ನೆ ಇನ್ನೇನು ಕಲಾಪಗಳು ಮುಗಿತಿದೆ ಅನ್ನೋ ಅವಧಿಯಲ್ಲಿ ಆದ ಅದೊಂದು ಪ್ರಸಂಗ ಇಡೀ ಚಿತ್ರಣವನ್ನೇ ಬದಲಾಯಿಸಿದೆ. ಸಿ.ಟಿ. ರವಿ ಅವರಿಗೆ ಬೇಲ್ ಸಿಗೋದು ಅನುಮಾನ. ಸೆಕ್ಷನ್ಗಳು ಕೂಡ ಹಾಗೆ ಇದೆ, ನಾನ್ ಬೇಲಬಲ್ ಸೆಕ್ಷನ್ಸ್. ಜಾಮೀನು ವಿಚಾರ ಬೆಂಗಳೂರು ಕೋರ್ಟ್ಗೆ ಬರುವ ಸಾಧ್ಯತೆ ಇದೆ. ಕೇಸ್ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಮಾಡೋಕೆ ಸಿದ್ಧತೆ ಆಗ್ತಾ ಇದೆ. ದಾಖಲಾಗಿರೋ ಸೆಕ್ಷನ್ಗಳು ಕೂಡ ಕಠಿಣವಾದ